ನಮಸ್ಕಾರ ಎಲ್ಲರಿಗೂ. ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಭವಿಷ್ಯ ಇದರೊಳಗೆ ಏನಂಥದ್ದು ಗುಟ್ಟಿದೆ. ಹಾಗೆ ಇದು ಕಂಡುಹಿಡಿದಿರುವಂಥ ವಿಜ್ಞಾನಿ ಯಾರು, ಇದು ಎಲ್ಲಿಂದ ಬಂತು, ಇದನ್ನು ಯಾವ ರೀತಿ ನಾವು ಬಳಕೆಯನ್ನು ಮಾಡಬಹುದು, ಇದರಲ್ಲಿ ಎಷ್ಟು ಕಂಟೆಂಟ್ ಇದೆ, ಎಷ್ಟು ಪರ್ಸೆಂಟೇಜಲ್ಲಿ ನಾವು ಹೇಳ್ಕೋಬಹುದು, ಬಹಳ ಈಸಿ. ಸೊ ಸಂಖ್ಯಾಶಾಸ್ತ್ರ ಅನ್ನೋದು ನಮ್ಮ ದೇಶದ ಶಾಸ್ತ್ರ ಅಲ್ಲ. ಇದು ಗ್ರೀಕ್ ದೇಶದಲ್ಲಿ ಹುಟ್ಟಿ ಇವತ್ತೆಲ್ಲ ವರ್ಲ್ಡ್ ವೈಡ್ ಇದೆ. ಸಂಖ್ಯಾಶಾಸ್ತ್ರನ ಮೊದಲ ಬಾರಿಗೆ ಕಂಡುಹಿಡಿದಂತಹ ಮಹಾನ್ ಒಬ್ಬ ಗಣಿತಜ್ಞ ಪೈಥಾಗರಸ್. ಹಾಗೆ ಇದರ ಸ್ವಲ್ಪ ಅಪ್ಡೇಟ್ ವರ್ಷನಲ್ಲಿ ಇದನ್ನು ಬಳಕೆಗೆ ತಂದಿರೋಂಥ ವಿಲಿಯಂ ವಾರ್ನರ್. ಹಾಗೆ ಇದನ್ನು ನಾವು ಚೀರೋ ಅಂತಲೂ ಕರಿತೀವಿ. ಇದರ ಮಧ್ಯೆ ಇನ್ನೊಬ್ಬ ಗಣಿತಜ್ಞ, ಭಾಳ ಫೇಮಸ್ ನ್ಯೂಮರಾಲಜಿಸ್ಟು, ಸೊ ಅವ್ರನ್ನ ಸೈಂಟಿಸ್ಟ್ ಅಂತಲೂ ಕರಿತೀವಿ, ಚಾಲ್ಡಿಯನ್ ನ್ಯೂಮರಾಲಜಿ ಇವತ್ತು ಹೆಚ್ಚಾಗಿ ಬಳಕೆಯಲ್ಲಿದೆ. ಈ ಒಂದು ನ್ಯೂಮರಾಲಜಿಲಿ ಭಾಳ ಸಿಂಪಲ್ ಆಗಿ ನಾವು ಅನಲೈಸ್ ಮಾಡ್ಬೋದು. ಇದರಲ್ಲಿ ಬರೋದು ನಂಬರ್ 1 ರಿಂದ 9. ನಾವೇನೇ ಹೇಳಿದ್ರು ಕೂಡ ಈ 1 ರಿಂದ 9 ನಾವು ಹೇಳಬೇಕು. 1 ಅಂದರೆ ನಮಗೆ ಗೊತ್ತಿದೆ, ಯಾವ ನಂಬರಿಗೆ ಯಾವ ಒಂದು ಗ್ರಹ ಅಲ್ಲಿ ಅಧಿಪತಿ ಅನ್ನೋದು ಗೊತ್ತಿರುತ್ತೆ. 1 ಅಂದರೆ ಸೂರ್ಯ, 2 ಅಂದರೆ ಚಂದ್ರ, 3 ಅಂದರೆ ಗುರು, 4 ಅಂದರೆ ರಾಹು, 5 ಅಂದರೆ ಬುಧ, 6 ಅಂದರೆ ಶುಕ್ರವಾರ ಅಂದರೆ ಶುಕ್ರನ ಗ್ರಹ, 7 ಕೇತು, 8 ಶನಿ, 9 ಕುಜ. ಇಷ್ಟೇ. ಇದರಲ್ಲಿ ಅಂತ ಏನು ರಾಕೆಟ್ ಸೈನ್ಸ್ ಇಲ್ಲ. ನೀವೆಷ್ಟು ಹೇಳಿದ್ರು, ಏನೇ ತಿರ್ಗಮುರುಗ ಹೇಳಿದ್ರು, ಈ ಒಂದು ನ್ಯೂಮರಾಲಜಿ ಅಂದರೆ ಈ ಸಂಖ್ಯಾಶಾಸ್ತ್ರ ನಮ್ಮ ಹೆಸರು ಬದಲಾವಣೆ, ಸ್ವಲ್ಪ ಫೋನ್ ಕರೆಕ್ಷನ್ಸ್ಗೆ ಸ್ವಲ್ಪ ಆ್ಯಡಪ್ ಮಾಡ್ಕೋಬೋದು ಅಷ್ಟೇ. ಇದರಲ್ಲಿ ವರ್ಕ್ ಆಗೋದೆ ಒಂದು 10 to 15% ಅಷ್ಟೇ, ಜಾಸ್ತಿ ಇಲ್ಲ. ಆದರೆ ಕೆಲವರು ಬಾಯಿ ಬಡ್ಕೊಂತಿದ್ದಾರೆ ಸುಮ್ಮನೆ. ಈ ಒಂದು ದಿನದಲ್ಲಿ ಹುಟ್ಟುಬಿಟ್ರೆ ಹಿಂಗಾಗ್ಬಿಡುತ್ತೆ, ಈ ಒಂದು ನಂಬರ್ ಇಟ್ಕೊಂಡ್ಬಿಟ್ರೆ ಅವ್ರೇನೋ ಇದಾಗ್ಬಿಡ್ತಾರೆ, ವಿಪರೀತ ರಾಜಯೋಗ ಅಂತೆ. ಅದೇನು ಓದಿರ್ತಿದ್ದಾರೆ, ಬಾಯಿಗೆ ಬಂದಿತ್ತು. ಅದು ಹೆಂಗೆ ರಾಜಯೋಗ ಬರುತ್ತೆ ಸ್ವಾಮಿ, ವಿಪರೀತ ರಾಜಯೋಗ ಅಂತೆ. ಯಾವ ಬೇಸ್ ಮೇಲೆ ಹೇಳ್ತಾರೆ ಗೊತ್ತಿಲ್ಲ. ಯಾಕಂದರೆ ದಶಭುಕ್ತಿ ಅಂತರ್ಭುಕ್ತಿ ನಾವು ನೋಡಿ ಹೇಳಬೇಕು. ಅಲ್ಲಿ ಯಾವ ಗ್ರಹ ಎಲ್ಲೆಲ್ಲಿ ಕುತ್ಕೊಂಡಿದೆ ಅದನ್ನು ನಾವು ಪ್ರೆಸೆಂಟೇಷನ್ ಕೊಡಬೇಕು. ಹಂಗಂತೇಳಿ ವಿಪರೀತ ರಾಜಯೋಗ ಅಂತ ಅದರ 100%, 1000% ಏನು ಸುಮ್ಮನೆ ಹೇಳ್ತಾರೆ ನ್ಯೂಮರಾಲಜಿ ಅಂತೇಳಿ. ಭಾಳ ಈಸಿಯಾಗಿ ಹೇಳ್ಬೋದು ಅಷ್ಟೇ. ಇದು ನಾವು ಹೆಂಗೆ ಹೇಳಿದ್ರು ಕೂಡ ಅದೇ ಸೇಮ್ ತಿರ್ಗಮುರ್ಗ, ಆ ಗ್ರಹ ಈ ಗ್ರಹ, ಆ ನಂಬರ್ ಈ ನಂಬರು, ಈ ಡೇಟಲ್ಲಿ ಹುಟ್ಟಿದವ್ರು ಹಿಂಗಾಗ್ತಾರೆ. ಏನಿಲ್ಲ ಸ್ವಾಮಿ, ಅದೇ ಇರುತ್ತೆ ಅವ್ರ ಬದುಕು. ಹೆಸರು ಬದಲಾವಣೆ ತಕ್ಷಣ ಅದೇ ಇರುತ್ತೆ, ಫೋನ್ ನಂಬರ್ ಚೇಂಜ್ ಆದ ತಕ್ಷಣ ಅದೇ ಇರುತ್ತೆ. ಹಾಗೆ ಈ ನಂಬರಲ್ಲಿ ಹುಟ್ಟಿದಂಥವರಿಗೆ ಹಿಂಗಾಗ್ಬಿಡ್ತಾರೆ, ಏನೂ ಇಲ್ಲ. ಜನಗಳಿಗೆ ಸುಮ್ಮನೆ ಹುಚ್ಚು ಎಬ್ಬರಿಸ್ತದೆ ನಾವು, ಸುಮ್ಮನೆ ಅದು ಹೇಳಿ ಇದು ಹೇಳಿ. ಸಂಖ್ಯಾಶಾಸ್ತ್ರನ ಒಂದು ಹೇಳಿದ್ದೀನಲ್ಲ, ಫಸ್ಟ್ ನಟಿಗೆ ಹೇಳಿದೆ 10 to 15% ಅಷ್ಟೇ ಇದೆ. ಸೊ ಇನ್ನು ಉಳಿದ್ರದ್ದು ಎಲ್ಲಿ ನೋಡ್ಬೇಕು ಸರ್ ಅಂತಂದರೆ, ದಶ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಗೊತ್ತೇ ಇದೆ, ಜ್ಯೋತಿಷ್ಯ. ಸೊ ಇದು ನಮ್ಮ ಭಾರತ ದೇಶದ ಅತ್ಯುತ್ತಮವಾದಂತಹ ಒಂದು ಜ್ಞಾನ. ನಮಗೆ ಋಷಿಮುನಿಗಳು ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಈ ಒಂದು ವಿಜ್ಞಾನ, ಅದೇ ಜ್ಯೋತಿಷ್ಯ. ಅದರಲ್ಲಿ ಅಡಗಿರುವಂಥದ್ದೇ ಮೇಯ್ನು ದಶಭುಕ್ತಿ, ಅಂತರ್ಭುಕ್ತಿನೇ ಕರೆಕ್ಟಾಗಿ ನಾವು ಅನಲೈಸ್ ಮಾಡಿ ಹೇಳಬೇಕು. ಅದರಲ್ಲಿ ನಮಗೆ ಕರೆಕ್ಟಾಗಿ ಒಬ್ಬ ವೈಯಕ್ತಿಕವಾಗಿ ನಾವು ಜನಗಳನ್ನ ಅಥವಾ ಅವರ ಒಂದು ವಿಚಾರನ ಕರೆಕ್ಟಾಗಿ ನಾವು ಅನಲೈಸ್ ಮಾಡ್ಬೋದು. ಅದು ಬಿಟ್ಟು ಈ ಸಂಖ್ಯಾಶಾಸ್ತ್ರದಲ್ಲಿ ಬಾಯಿ ಬಡ್ಕೊಂತಿದ್ದಾರೆ ಸುಮ್ಮನೆ, ಆ ಡೇಟ್ ಹುಟ್ಟಿದವ್ರು ಹಿಂಗಾಗುತ್ತೆ ಹಂಗಾಗುತ್ತೆ, ಅವೆಲ್ಲ ಯಾವುದಿಲ್ಲ ಸ್ವಾಮಿ. ಜನಗಳಿಗೆ ತಲೆ ಕೆಡಿಸ್ತಿದ್ದಾರೆ, ಅದರಲ್ಲೂ ಬರೀ ಹುಚ್ಚಿಡಿಸ್ತಿದ್ದಾರೆ ಸುಮ್ಮನೆ, ಅದು ಹೇಳಿದೆ ಈ ಡೇಟು ಆ ಡೇಟು, ಆಮೇಲೆ ಈ ನಂಬರ್ ಹಂಗಿರಬೇಕು ಯಾವುದೂ ಇಲ್ಲ. ಅದರಲ್ಲೂ ಕೂಡ ಕಾಂಪೌಂಡ್ ನಂಬರ್ ಅಂತ ಕರಿಬೇಕು. ಕಾಂಪೌಂಡ್ ನಂಬರ್ ಯಾರೂ ಹೇಳ್ತಾ ಇಲ್ಲ. ಅದರಲ್ಲೂ ಕೂಡ ಡೇಟ್ ಆಫ್ ಬರ್ತ್ನ ನಾವು ಯಾವ ರೀತಿ ನೋಡ್ಬೋದು, ಫಸ್ಟ್ ಅವರು ಟೋಟಲ್ ನೇಮ್ ಅಥವಾ ಅವರು ಡೇಟ್ ಆಫ್ ಬರ್ತ್ ಕೊಟ್ಟ ಟೋಟಲ್ ಮಾಡಬೇಕು. ಆಗ ನಾವು ಬರ್ತು, ಡೆಸ್ಟಿನಿ, ಸೋಲ್ ಮೂರನ್ನು ತಗೋಬೇಕು. ಸೊ ಬರ್ತ್ಗೆ ಮತ್ತು ಡೆಸ್ಟಿನಿಗೆ ಮತ್ತು ಸೋಲ್ಗೆ ಯಾವ ನಂಬರ್ ಬರುತ್ತೆ ಅದನ್ನು ಹಾಕಬೇಕು. ಅದರಲ್ಲಿ ಲೋಶೋ ಗ್ರಿಡ್ ಹಾಕಬೇಕು. ಲೋಶೋ ಗ್ರಿಡ್ ಇದು ನಮ್ಮ ಚೈನೀಸಲ್ಲಿ ಜಾಸ್ತಿ ದಿನ ಬಳಕೆಯಲ್ಲಿದೆ. ಇದರಲ್ಲಿ ಯಾವ ನಂಬರು ಸ್ವಲ್ಪ ನಮಗೆ ಒಂದು ಮಿಸ್ಸಿಂಗ್ ನಂಬರ್ ಇರುತ್ತೆ, ಅದನ್ನು ಸ್ವಲ್ಪ ಆ್ಯಡ್ ಅಪ್ ಮಾಡ್ಕೋಬೋದು. ಇದನ್ನು ಸೋಲ್ ನಂಬರು, ಬರ್ತು, ಡೆಸ್ಟಿನಿ, ಇದರಲ್ಲಿ ನಮಗೆ ಲಕ್ಕಿ ನಂಬರ್ ಸಿಗುತ್ತೆ, ಲಕ್ಕಿ ಕಲರ್ ಸಿಗುತ್ತೆ ಅಷ್ಟೇ. ಸ್ವಲ್ಪ ಆ್ಯಡ್ ಅಪ್ ಮಾಡ್ಕೋಬೋದು ಅಷ್ಟೇ. ಹಾಗಂತೇಳಿ ನಿಮ್ಮ ಹಣೆ ಬರ ಪೂರ್ತಿ ಚೇಂಜ್ ಆಗಲ್ಲ ಸ್ವಾಮಿ, ಅದೇ ಇರುತ್ತೆ. ನೀವೇನಾದರೂ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿಬಿಟ್ರೆ, ಅಥವಾ ಏನಾದರೂ ನಂಬರ್ ಕರೆಕ್ಷನ್ ಆಗಿಬಿಟ್ರೆ, ಅಥವಾ ಫೋನ್ ನಂಬರ್ ಏನು ಕರೆಕ್ಷನ್ ಆಗಿ, ಅಥವಾ ನೀವೇನು ಹೆಸರು ಚೇಂಜ್ ಮಾಡ್ಕೊಂಬಿಟ್ರೆ ಅದು ಯಾವುದೂ ಇಲ್ಲ. ಸೊ ನಿಮ್ಮ ಜಾತಕನ ಸ್ಟ್ರಾಂಗ್ ಇದ್ದರೆ ಇದು ಯಾವುದು ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಜಾತಕ ವೀಕ್ ಇದ್ದಾಗ ಇವು ಮಾಡಿದ್ರೆ ಕೂಡ ನಿಮಗೆ ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ ಸ್ವಾಮಿ, ಪೂರ್ತಿ ಅಲ್ಲ.
ಸೊ ಜನಗಳಿಗೆ ನಾವು ರಿಯಾಲಿಟಿ ಕೊಡಬೇಕು. ಅದು ಬಿಟ್ಟು ಇರೋ ಬರದಲ್ಲಿ ಹುಚ್ಚಿಡಿಸ್ತಾ ಇದೀವಿ. ಅದೇನು ಸ್ವಾಮಿ, ಗೂಗಲ್ ಹೊಡೆದ್ರೆ ಸಿಗುತ್ತೆ ಯಾವ್ಯಾವ ಗ್ರಹ ಯಾವ್ಯಾವ ನಂಬರಿಗೆ, ಅದು ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ನ್ಯೂಮರಾಲಜಿನ. ಅದರಲ್ಲಿ ನಾವು ಬರ್ತು, ಡೆಸ್ಟಿನಿ, ಸೋಲ್, ಸೊ ಅದರಲ್ಲಿ ಕಾಂಪೌಂಡ್ ನಂಬರ್ ಅಂತ ಬರುತ್ತೆ, ಅದರಲ್ಲಿ ಬಹುಶಃ ಗ್ರಿಡ್ ಬರುತ್ತೆ. ಸೊ ಹೆಸರಲ್ಲಿ ಮತ್ತು ಡೇಟ್ ಆಫ್ ಬರ್ತಲ್ಲಿ ಎಷ್ಟಿದೆ ಅವ್ರದ್ದು ಒಂದು ಸ್ಟ್ರೆಂತು, ಅದು ನೋಡಬೇಕು, ಜನಗಳಿಗೆ ಹೇಳ್ಬೇಕು ಅಷ್ಟೇ. ಅದು ಬಿಟ್ಟು ಇರೋ ಬರದೆಲ್ಲ ತಲೆ ಕೆಡಿಸ್ತಾರೆ. ಭಾಳ ನಾವು ಸರಳವಾಗಿ ಹೇಳಬೇಕು ಕೆಲವು ಸಬ್ಜೆಕ್ಟ್. ಇನ್ನು ಉಳಿದ ಸಬ್ಜೆಕ್ಟ್ ಯಾವಿದೆ, ಜ್ಯೋತಿಷ್ಯ, ಅದರಲ್ಲೇ ಬರೋದು ವೇದಿಕಲ್ಲೇ ನಮಗೆ 85% ತನಕ ನಮಗೆ ಅಕ್ಯುರಸಿ ರಿಸಲ್ಟ್ ಕೊಡುತ್ತೆ ಈ ಒಂದು ದಶಭುಕ್ತಿ ಅಂತರ್ಭುಕ್ತಿ. ಈ ಥರ ನಾವು ನೋಡಿ ಅನಲೈಸ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಹೇಳ್ತಿದ್ದಾರೆ ನಮ್ಮ ಜನಗಳು, ಅದೇ ಥರನೇ ಇದ್ದಾರೆ. ಇಂಥದನ್ನು ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಅದನ್ನು ಈ ಥರ ಒಂದು ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಸಂಖ್ಯಾಶಾಸ್ತ್ರ ಹಾಗೆ ಜ್ಯೋತಿಷಾಸ್ತ್ರ ನಮ್ಮ ಸನಾತನ ಧರ್ಮದ ಒಂದು ಕೊಡುಗೆ. ಅದು ಕೂಡ ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ವಿಜ್ಞಾನ. ಸೊ ಸಂಖ್ಯಾಶಾಸ್ತ್ರ ಅನ್ನೋದು ಅದು ನಮ್ಮ ಬೇರೆ ದೇಶದಿಂದ ಬಂದು ಇವತ್ತು ನಮ್ಮ ದೇಶದಲ್ಲಿ ಇದೆ. ಅದನ್ನು ನಾವು ಜಸ್ಟ್ ನಂಬರ್ಸು, ಫೋನ್ ನಂಬರ್ಸಲ್ಲಿ ಸ್ವಲ್ಪ ನೇಮ್ಸಲ್ಲಿ ಅಷ್ಟೇ. ಅದೇನೋ ಸ್ವಲ್ಪ ನಿಮಗೆ ಅಪ್ಡೇಟ್ ಆಗಬೇಕು ಅಷ್ಟು ಬಿಟ್ಟರೆ ಪೂರ್ತಿ ಅಲ್ಲ ಸ್ವಾಮಿ. ಇದು ನಮ್ಮ ಪಬ್ಲಿಕ್ಸ್ಗೆ ಗೊತ್ತಿರಲಿ. ಸರ್ವೇ ಜನ ಸುಖಿನೋ ಭವಂತು.